ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ದಿನ ನಾನು ತುಂಬ ಸ್ಪೈಸಿಯಾಗಿರೋ ಹಾಗೆ ಟೇಸ್ಟಿಯಾಗಿರೋ ಹಾಗೆ ತುಂಬ ಆರೋಗ್ಯಕ್ಕೆ ಒಳ್ಳೆ ರಿಸಲ್ಟ್ನ ಕೊಡೋ ಅಂಥ ಒಂದು ನೇರಳೆ ಹಣ್ಣಿನ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಬೇಕು ಅಂತ ಕೇಳ್ಕೊತೀನಿ. ಇವಾಗ ರೀಸೆಂಟಾಗಿ ತುಂಬ ಟ್ರೆಂಡಿಂಗಲ್ಲಿರುವಂಥ ರೆಸಿಪಿ ಬಂದು ನೇರಳೆ ಹಣ್ಣು. ಸೊ ಹಣ್ಣುಗಳಲ್ಲಿ ನೇರಳೆ ಹಣ್ಣು ತುಂಬ ಟ್ರೆಂಡಿಂಗ್. ಈ ಹಿಂದೆ ಏನು ಅಂದರೆ ಮಾವಿನ ಹಣ್ಣಿನ ಸೀಸನ್ ಇರೋದ್ರಿಂದ ತುಂಬ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿತ್ತು ಮಾವಿನ ಹಣ್ಣಿಂದು. ಸೊ ಇವಾಗ ಅದು ಮುಗಿತಾ ಬಂದಂತೆ, ಅಂದರೆ ಮಾವಿನ ಹಣ್ಣಿಂದು ಸೀಸನ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಬಂದಂತೆ ಇವಾಗ ನೇರಳೆ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಫ್ರೆಂಡ್ಸ್, ಅದು ಹೇಗಿರುತ್ತೆ ಅಂತ ತೋರಿಸೋಣ. ಸೊ ನಾನಿಲ್ಲಿ ಒಂದು 1/4 kg ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು 250 ಗ್ರಾಮಷ್ಟು ನೇರಳೆ ಹಣ್ಣು. ಸೊ ಅದಕ್ಕೇ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಖಾರ ಜಾಸ್ತಿ ಇತ್ತು ಅಂದರೆ ಸ್ವಲ್ಪ ಕಡಿಮೆನೇ ನೋಡ್ಕೊಳ್ಳಿ. ಸೊ ನಂತರ ಒಂದು 1/4 ಟೀ ಸ್ಪೂನ್ಗಿನ್ನ ಸ್ವಲ್ಪ ಜಾಸ್ತಿ ಉಪ್ಪಿನ ಪುಡಿ, ಹಾಗೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಜೀರಾ ಪೌಡ್ರು, ಹಾಗೆ ಒಂದು ಅರ್ಧ ನಿಂಬೆಹಣ್ಣಲ್ಲಿ ಅರ್ಧ ಹೋಳಷ್ಟು ಅಂದರೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡ್ರೆ ನಮಗೆ ನೇರಳೆ ಹಣ್ಣಿನ ರೆಸಿಪಿ ರೆಡಿ ಆಗುತ್ತೆ. ಸೊ ಅದನ್ನು ರೆಡಿ ಮಾಡಬೇಕಂದ್ರೆ ಒಂದು ಪ್ಲೇಟ್ನ ತಗೊಳ್ಳೋಣ. ಅದ್ರ ಮೇಲೆ ಒಂದು ಪಾತ್ರೆ, ನಾವೇನು ನೇರಳೆ ಹಣ್ಣನ್ನು ತಗೊಂಡಿದ್ದೀವಿ ಆ ಪಾತ್ರೆ ಮೇಲೆ ಮುಚ್ಚಿಕೊಂಡು ನೀಟಾಗಿ ಈ ಥರ ಎಲ್ಲ ಮಿಕ್ಸ್ ಆಗೋ ಥರ ನಾವು ಹಾಕಿರೋವಂಥ ಉಪ್ಪು, ಖಾರ, ಹುಳಿ ಎಲ್ಲ ನೀಟಾಗಿ ನೇರಳೆ ಹಣ್ಣಲ್ಲಿ ಮಿಕ್ಸ್ ಆಗೋ ಥರ ಈ ಥರ ಮೇಲೆ ಕೆಳಗೆ ಎಲ್ಲ ಆಡಿಸ್ಬೇಕು. ಸೊ ಏನಂದರೆ ಒಳಗಡೆ ಇರೋದೆಲ್ಲ ವೆಲ್ ಮಿಕ್ಸ್ ಆಗಬೇಕು, ಎಲ್ಲ ಫುಲ್ ಮಿಕ್ಸ್ ಆಗಿ ಅದ್ರ ಉಪ್ಪು, ಹುಳಿ, ಖಾರ ಎಲ್ಲ ನೇರಳೆ ಹಣ್ಣಲ್ಲಿ ಮಿಕ್ಸ್ ಆದರೆ ಅದ್ರ ಟೇಸ್ಟು ಆಹಾ. ಓಪನ್ ಮಾಡ್ತಾ ಇದ್ದಂಗೆ ನನಗದ್ರ ಜೀರಾ ಸ್ಮೆಲ್ ಏನಿದೆ, ಜೀರಿಗೆ ಪುಡಿ ಸ್ಮೆಲ್ಲು ಅದು ಮುಗಿ ಬಡಿತಾ ಇದ್ದಂಗೆ ನನಗೆ ಅಷ್ಟು ಬಾಯಲ್ಲಿ ನೀರು ಬಂತು. ಏನು ಸ್ಪೈಸಿಯಾಗಿತ್ತು ಅಂದರೆ ಈ ಥರ ಸ್ಪೈಸಿಯಾಗಿ ಕೂಡ ಮಾಡ್ಕೊಬೋದು ನೇರಳೆ ಹಣ್ಣನ್ನು ಅಂತ ನಂಗೆ ಗೊತ್ತಾಗಲಿಲ್ಲ. ತುಂಬ ಹಳಗೋಗಿರೋವಂಥ ನೇರಳೆ ಹಣ್ಣು ತೊಗೊಂಡ್ರೆ ಏನಾಗುತ್ತೆ ಅಂದರೆ ಈ ಥರ ನಾವು ಪಾತ್ರೆನೆಲ್ಲ ಹಾಕೊಂಡು ಕುಲುಕ್ದಾಗ ಅದು ಎಲ್ಲ ಒಡ್ಕೊಂಡು ಹೋಗ್ಬಿಡುತ್ತೆ. ತುಂಬ ಹಳಗಿರೋ ಅಂಥದ್ದು ತೊಗೋಬೇಡಿ, ಮೀಡಿಯಮ್ ಆಗಿ ಮುಟ್ಟಿದ್ರೆ ಸಾಕು ಅದು ಅಳಗೋ ಥರ ಇರೋವಂಥದ್ದು ತೊಗೊಂಡ್ರೆ ಯಾವುದೇ ಕಾರಣಕ್ಕೂ ಒಡೆಯೋದಿಲ್ಲ, ಹಾಗೆ ಗಲೀಜು ಥರ ಕಾಣಲ್ಲ. ಸೊ ನಾವು ತುಂಬ ಹಳಗಿರೋ ಅಂಥದ್ದನ್ನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಗಟ್ಟಿ ಇರೋವಂಥದ್ದನ್ನೇ ತೊಗೊಂಡು ಅದಕ್ಕೆ ಈ ಥರ ಉಪ್ಪು, ಹುಳಿ, ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ಬಾಯಿಗೆ ಟೇಸ್ಟ್ ಸಿಗೋ ಥರ ಮಾಡ್ಕೊಂಡ್ವಿ ಅಂದರೆ, ನಾನು ನಿಜ ಒಂದು ಟೇಸ್ಟ್ ನೋಡೋಣ ಅಂತ ಬಾಯಿಗೆ ಇಟ್ಕೊಂಡೆ ತಗೊತ ಆಲ್ಮೋಸ್ಟ್ ಒಂದು 10 ಆವಾಗಲೇ ಟೇಸ್ಟ್ ನೋಡೋ ನೆಪದಲ್ಲಿ ತಿನ್ಕೊಂಡೇ ಬಿಟ್ಟಿದ್ದೀನಿ. ಗೊತ್ತೇ ಆಗಲಿಲ್ಲ, ಅಷ್ಟು ಸ್ಪೈಸಿ ಆಗಿತ್ತು ಬಾಯಿಗೆ. ಎಲ್ಲ ಹಣ್ಣಿಂದು ಸ್ವಲ್ಪ ಏನಿರುತ್ತೆ ಸಿಹಿ ಫ್ಲೇವರು, ಹಾಗೆ ಹುಳಿ, ಉಪ್ಪು, ಖಾರ, ಜೀರಾ ಪೌಡ್ರದ್ದು ಸ್ಪೈಸಿಯಾಗಿ ಬಾಯಿಗೆಲ್ಲ ಸಿಗ್ತಾಯಿದ್ರು, ಅಷ್ಟು ಚೆನ್ನಾಗಿತ್ತು. ಸೊ ಇದು ನೇರಳೆ ಹಣ್ಣು ಎಲ್ಲಿ ಸಿಕ್ತು ಅಂದರೆ ತುಂಬ ಜನನ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನಿಮ್ಮ ಕಡೆ ಎಲ್ಲಾದರೂ ನೇರಳೆ ಹಣ್ಣು ಸಿಕ್ಕಿದ್ರೆ ದಯವಿಟ್ಟು ನನಗೆ ಕಳಿಸ್ಕೊಡಿ, ನನಗೆ ನೇರಳೆ ಹಣ್ಣು ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಬಟ್ ನನ್ನ ಮಗನಿಗೆ ನಾನು ನೇರಳೆ ಹಣ್ಣು ತಿನ್ನಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಂತ ನನ್ನ ಮಗನಿಗೆ ಗೊತ್ತಾಗಿ, ನಮ್ಮ ಹೊಲದ ಹತ್ರನೇ ಇದೆ ಅಂತ ಗಿಡ ಇದೆ, ಅದ್ರದ್ದು ಮರ ಇದೆ ಅಂತ ಗೊತ್ತಾದ ತಕ್ಷಣ ನನ್ನ ಮಗ ತುಂಬ ಫೋರ್ಸ್ ಮಾಡಿ ನಮ್ಮ ಮಾವನವ್ರನ್ನ ಕರ್ಕೊಂಡೋಗಿ ಕುಯ್ಸ್ಕೊಂಡು ತಗೊಂಬಂದಿದ್ದ, ನನಗೋಸ್ಕರ ಅಂತ ತಂದುಕೊಟ್ಟಿದ್ದ. ಸೊ ಇದು ನಿಜ ನನಗೆ ಸ್ಪೆಷಲ್ ಅಂತ ಅನ್ನಿಸ್ತು. ಯಾಕಂದರೆ ನಾನು ನೇರಳೆ ತಿನ್ನಬೇಕು ಅಂತ ಹೇಳ್ಕೊಂಡಿದ್ದಕ್ಕೇ ನನ್ನ ಮಗ ಹುಡ್ಕೊಂಡು ಹೋಗಿ ತಂದುಕೊಟ್ಟಿದ್ದ. ಈ ಏಜಿಗೆ ತಂದುಕೊಟ್ಟಿದ್ದಾನೆ, ನನಗೆ ಮುಂದೆ ಏನು ಅಂತ ಗೊತ್ತಿಲ್ಲ, ಬಟ್ ಈ ಏಜ್ಗೆ ನನ್ನ ಮಗ ಹುಡ್ಕೊಂಡು ಹೋಗಿ ಅದನ್ನು ಕುಯ್ಲೇಬೇಕು ಅಂತ ಕುಯ್ಕೊಂಡು ತಂದುಕೊಟ್ಟಿದ್ದ. ಸೊ ಅದಕ್ಕೋಸ್ಕರ ಇದು ನನಗೆ ತುಂಬ ಸ್ಪೆಷಲ್ ರೆಸಿಪಿ ಅಂತ ಅನ್ನಿಸ್ಬೋದು. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ನೀವೇ ಆ ಟೇಸ್ಟಿಗೆ ಫಿದಾ ಆಗೋಗ್ತೀರಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.